ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಸಬ್ಸಿಗೆ ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ಈ ಸಬ್ಸಿಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರೋದರಿಂದ ಈ ಸೊಪ್ಪನ್ನು ಬಹಳ ಉಪಯೋಗಿಸ್ತಾರೆ ಮತ್ತು ಕಣ್ಣಿನ ದೃಷ್ಟಿಯ ಸಮಸ್ಯೆ ಇರೋರಿಗೆ ಬಹಳ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು 2-3 ಚಿಕ್ಕ ಸೈಜಿನ ಈರುಳ್ಳಿ, ಒಂದು ಕಂತೆ ಅಷ್ಟು ಸಬ್ಸಿಗೆ ಸೊಪ್ಪು, ಜೀರಿಗೆ ಪೌಡ್ರು, ಸ್ವಲ್ಪ ಸೋಡಾ, ಉಪ್ಪು, ಖಾರದ ಪುಡಿ, ರವೆ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾಯಿಸಿಟ್ಕೊಂಡ್ರಂತಹ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಕಲಿಸ್ಕೊಳ್ಳಿ. ತುಂಬ ತೆಳು ಮಾಡ್ಕೊಬೇಡಿ, ಸೊಪ್ಪೆಲ್ಲ ಬಿಡ್ಕೊಬಿಡುತ್ತೆ ಆಮೇಲೆ. ನೋಡಿ, ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಆಲ್ರೆಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕಿದ್ದೀನಿ ನಾನು. ಈ ಥರ ಬಬಲ್ಸ್ ಬರ್ತಾ ಇದ್ದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ನೋಡಿ, ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಹಳ ಬೇಗ ಹೆಚ್ಚಿಸುತ್ತೆ ಈ ಸೊಪ್ಪು. ಇದನ್ನು ಆದಷ್ಟು ಬಹಳ ತಿನ್ನಿ, ಬಹಳ ಒಳ್ಳೆಯದು ಕೂಡ. ಕಣ್ಣಿನ ದೃಷ್ಟಿ ಅಂದರೆ ಈ ಕಣ್ಣಿನ ದೃಷ್ಟಿ ಸಮಸ್ಯೆ ಇರೋರಿಗಂತೂ ಬಹಳ ಒಳ್ಳೆಯದು. ಈ ಸೊಪ್ಪನ್ನ ಬಹಳ ಯೂಸ್ ಮಾಡಿ. ಈ ಹೊರಗಡೆ ಔಟ್ಸೈಡ್ ಫುಡ್ಸ್ಗಿಂತ ಈ ಥರ ಸೊಪ್ಪಿನ ಸಾಂಬಾರು, ಸೊಪ್ಪಿನ ಪಲ್ಯ ಎಲ್ಲ ಬಹಳ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ತಿರುಗಿಸಿ, ಸ್ವಲ್ಪ ತಿರುಗಿಸಿ ಎಲ್ಲ ಸೈಡು ಸ್ವಲ್ಪ ಬೇಯಬೇಕದು. ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ, ಇಲ್ಲ ಹಸಿ ಹಸಿ ಅನಿಸ್ಬಿಡುತ್ತೆ. ಹೊರಗಡೆ ಔಟ್ಸೈಡ್ ಫುಡ್ಸ್ಗಿಂತ ಇದು ಬಹಳ ಒಳ್ಳೆಯದು. ನೋಡಿ, ಇವಾಗ ಸ್ವಲ್ಪ ಚೇಂಜ್ ಮಾಡಿ ಇವಾಗ ಅದನ್ನೆಲ್ಲ ಒಂದು ಬೌಲ್ಗೆ ತೆಗೆದಾಕೊಳ್ಳೋಣ. ನೋಡಿ, ಈ ತರಹದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿರೋಂತಹ, ಒಳಗಡೆ ಎಷ್ಟು ಕ್ಲಿಯರಾಗಿ, ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ. ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.